ವಿಶ್ವನಾಥ್ ಅವರು ರಾಗಿ ಹೊಲ ನೋಡೋಕ್ಕೆ ತುಂಬ ಖುಷಿ ಆಗ್ತದೆ. ಯಾವ ಮಳೆಯಲ್ಲಿ ಹಾಕಿದ್ದು? ಸೊ ಅದು ಮಳೆ ಅಂತಂದ್ರೆ ಜುಲೈ 6ನೇ ತಾರೀಕು ಸೋಯಿಂಗ್ ಆಗಿದ್ದು, ಮತ್ತು ಜುಲೈ 24ನೇ ತಾರೀಕು ನಾವು ಸಸಿ ಮಾಡಿದ್ವಿ. ಸಸಿ ಹಾಕಿರೋದು ಒಟ್ಟು 2 ಎಕರೆ. ಎಷ್ಟು ಬೀಜ ಹಿಡಿದಿದೆ ಸರ್? ಇದೊಂದು 2 kg ಅಷ್ಟೇ, 2.5 kg ಅಷ್ಟು ಆಗಿರ್ಬೋದು ಬೀಜ. 2.5 kg ಬೀಜ ಹಾಕಿರೋದು. ಈಗ ರಾಗಿ ಮುಖ್ಯವಾದ ಬೆಳೆ, ಅದ್ರ ಜೊತೆಗೆ ಏನೇನಿದೆ ಈಗ ಇದರಲ್ಲಿ? ಒಂದು ರಾಗಿ, ಅಕ್ಕಡಿ ಸಾಲಲ್ಲಿ ಇರುವಂಥದ್ದು ಅವರೇ ಗಿಡ, ಮತ್ತೆ ಈ ಕಪ್ಪು ಹುರುಳಿ ಹಾಕಿದ್ವಿ, ಅಲಸಂದೆ ಇದೆ, ಆಮೇಲೆ ಇವು ಕಾಳುಗಳು ಆಯಿತು, ಎಣ್ಣೆಕಾಳು, ನಮಗೆ ಹುಚ್ಚಳ್ಳಿದೆ, ಸೂರ್ಯಕಾಂತಿ, ಮತ್ತು ಇದು ಸಾಸಿವೆ ತರಕಾರಿಗಳು ಮೊದಲು ಮೂಲಂಗಿ ಶುರುವಾಯಿತು. ಒಂದು ತಿಂಗಳು ರಾಗಿ ಹಾಕಿದ್ದು 1 ತಿಂಗಳಿಗೇನೆ ಮೂಲಂಗಿ ಶುರುವಾಯಿತು. ಮೂಲಂಗಿ ಆದಮೇಲೆ ಬೆಂಡೆಕಾಯಿ, ಆಮೇಲೆ ಇನ್ನು ಸೊಪ್ಪುಗಳು, ಇದು ಅಮರಾಂತಸ್, ಇದು ಗ್ರೈನ್ ಅಮರಾಂತಸ್. ಸೊ ಇದು ಸೊಪ್ಪನ್ನು ತಿಂದ್ವಿ. ಈಗ ಕಾಳು ಒಂದು 9 ಥರದ ಬೆಳೆ ಇದೆ ಇದರಲ್ಲಿ. ಹೌದು. ಈಗ ಸಸಿ ಹಾಕಿದ್ದು ಒಳ್ಳೇದಾ ಅಥವಾ ಮಾಮೂಲಿ ಎಲ್ಲ ಚೆಲ್ತಾರಲ್ಲ? ಮಾಮೂಲಿ ಚೆಲ್ಲುವಂಥದ್ದು ಅದು ಭಾಳ ಕೆಟ್ಟದಾಗಿ ರಾಗಿ ಬೆಳೆಯುವಂಥ ವಿಧಾನ ಅಂತ ನನ್ನ ಅನುಭವ. ಯಾಕೆ ಅಂತಂದರೆ ಯಾವುದೇ ಬೆಳೆಗೆ ಒಂದು ಸಂಪೂರ್ಣವಾದ ನ್ಯೂಟ್ರಿಯೆಂಟ್ ಕೊಡಬೇಕು, ಅದಕ್ಕೆ ಬೆಳೆಯೋದಕ್ಕೆ ಜಾಗ ಕೊಡಬೇಕು. ಜಾಗ ಕೊಟ್ಟು ನ್ಯೂಟ್ರಿಯೆಂಟ್ ಕೊಟ್ಟಾಗ ಅದು ಸಹ ಅದರ ಕ್ವಾಲಿಟಿನಲ್ಲಿ, ಗ್ರೈನ್ ಕ್ವಾಲಿಟಿ ಅಥವಾ ಕಾಳಲ್ಲಿ ದಮ್ಮಿರುತ್ತೆ. ನೇರ ಕನ್ನಡದಲ್ಲಿ ಹಳ್ಳಿ ಭಾಷೆಯಲ್ಲಿ ಹೇಳಬೇಕು, ದಮ್ ಇರುತ್ತೆ ಕಾಳಲ್ಲಿ. ಸೊ ಹಂಗಾಗಿ ಇದು ಬೆಳೆಯೋದ್ರಿಂದ ನಾವು ಈಗ ಕ್ವಾಲಿಟಿ ಆಫ್ ನ್ಯೂಟ್ರಿಯೆಂಟು ಜಾಸ್ತಿ ಇರುತ್ತೆ. ಈಗ ತೆನೆ ಎತ್ತುತ್ತೀರಲ್ಲ ನೀವು, ತೆನೆ ಎತ್ತಕ್ಕೆ ಅಥವಾ ಈ ಕಳೆ ತೆಗಿಯೋಕ್ಕೆ ಇದಕ್ಕೆಲ್ಲ ಇದು ಏನು ಲೇಬರು ಎಲ್ಲ ಹೆಂಗೆ ನೀವೇ ಕೆಲಸ ಮಾಡ್ಕೊಂಡ್ರೆ? ಇದು ನಾವು ಬಿಗಿನಿಂಗಿಂದ ನಾವೇ ಜಾಸ್ತಿ ಮಾಡೋದು. ಲೇಬರ್ ಬೇಕಾದಾಗ ಲೇಬರ್ ತಗೊಂಡಿದ್ದೀವಿ. ಇದು ರಾಗಿ ಹಾಕುವಾಗ ಕೆಲವರೆಲ್ಲ ವಾಲಂಟಿಯರಾಗೂ ಬಂದು ಹಾಕಿದ್ರು ಸ್ವಲ್ಪ. ಆಮೇಲೆ ಕಳೆ ತೆಗಿಯೋಕ್ಕೆಲ್ಲ ಲೇಬರ್ ತೊಗೊಂಡಿದ್ದೀವಿ. ಈ ತೆನೆ ಎತ್ತಗೂ ಸ್ವಲ್ಪ ಲೇಬರ್ ತಗೊಂತೀವಿ, ನಾವು ಜಾಸ್ತಿ ಕೆಲಸ ಮಾಡ್ತೀವಿ. ನಮ್ಮ ಉದ್ದೇಶ ಈ ಕೆಲಸ ಎಂಜಾಯ್ ಮಾಡಬೇಕು ಅಂತ, ಹೊಲದಲ್ಲಿ ಇರಬೇಕು, ಹೊಲದ ಕೆಲಸ ಎಂಜಾಯ್ ಮಾಡಬೇಕು ಅಂತ ನಾವು ಅದನ್ನು ನಾವೇ. ಈಗ ಮಾಧ್ಯಮಗಳೆಲ್ಲ ಹಾಕಿದಿರಿ, ತುಂಬ ಅದಕ್ಕೆ ರೆಸ್ಪಾನ್ಸ್ ಬರ್ತಾ ಇದೆ. ಈಗ ರಾಗಿ ಬೆಳೆಗೆ ಇಷ್ಟೊಂದು ಜನ ನೋಡ್ತಿರೋಂಥದ್ರ ಬಗ್ಗೆ, ಆ ಟ್ರೆಂಡ್ ಬಗ್ಗೆ ಏನು ಅನಿಸುತ್ತೆ? ಯಾಕೆ ಅಂತಂದರೆ ನಾವು ಅದು ಜನ ತಮ್ಮ ನೆನಪುಗಳನ್ನು, ಚೈಲ್ಡ್ಹುಡ್ ನೆನಪುಗಳಿದಾವಲ್ಲ ಅದೆಲ್ಲ ಮಿಸ್ ಮಾಡ್ಕೊಂತಿದ್ದಾರೆ. ಹಂಗಾಗಿ ಎಲ್ಲರಿಗೂ ನಾನು ಮಾಡ್ತಾ ಇದ್ದೀನೇನೋ ರಾಗಿ ಅನ್ನೋಷ್ಟು ಖುಷಿ ಆಗ್ತಿರ್ತದೆ. ಅದು ನೋಡ್ತಿದ್ರೇ ನಂಗೆ ಖುಷಿ ಆಗ್ತಿರುತ್ತೆ. ಅವ್ರಿಗೆ ಆ ಚೈಲ್ಡ್ಹುಡ್ಡಲ್ಲಿ ಇದ್ದಾಗ ಅದು ಕ್ಲೀನಾಗಿ ರಾಗಿನ ಬೆಳೀತಾ ಇದ್ದ ಸಾಂಪ್ರದಾಯಿಕ ವಿಧಾನಗಳೇನಿತ್ತು ಅವುಗಳು ಹೋಗಿದ್ದಾವೆ. ಅದರಿಂದ ಈ ರಾಸಾಯನಿಕಗಳನ್ನು ಬಳಸಿ, ಕಳೆನಾಶಕಗಳನ್ನು ಬಳಸಿ, ಮೆಷಿನರಿಗಳನ್ನು ಬಳಸಿ ಪ್ರಕೃತಿಗೂ ಕೂಡ ಅಸಮತೋಲನವಾಗಿ ಅಂತ ಏನು ಹೇಳ್ತೀವಲ್ಲ, ಈಗ ಆ ಥರದ್ದೇ ಜಾಸ್ತಿ ಮಾಡ್ತಾ ಇರೋದ್ರಿಂದ ಇದೇನೋ ಒಂದು ಖುಷಿ ಇಷ್ಟ ಆಗ್ತಾ ಇದೆ. ಹಂಗಾಗಿ ಜಾಸ್ತಿ ಜನ ನೋಡ್ತಾ ಇದ್ದಾರೆ ಅಂತ ನನ್ನ. ಅಂತಂದ್ರೆ ಈಗ ಎಲ್ಲರೂ ಈಗ ರಾಗಿ ಅಂತಂದ್ರೆ ಬರೀ ಒಂದೇ ಬೆಳೆ. ನೀವು ಅದಕ್ಕೆ ಏನೋ ಅಮರಾಂತ ಹಾಕಿದ್ರಿ, ನೋಡೋಕೆ ಇಷ್ಟು ಚೆನ್ನಾಗಿದೆ, ಅವರೇ ಹಾಕಿದ್ರಿ, ಎಣ್ಣೆಕಾಳು ಹಾಕಿದ್ರಿ, ಅಂಚಲೆಲ್ಲ ಉಚ್ಚಳ್ಳು ಹಾಕಿದ್ರಿ, ಮತ್ತು ಮೂಲಂಗಿ ಹಾಕಿದ್ರಿ ಅದರೊಳಗೆ. ಅವೆಲ್ಲ ಮರ್ತೋಗಿದೆ ಅವೆಲ್ಲ. ಅದೆಲ್ಲ ನೋಡಿ ಅಕ್ಕಪಕ್ಕದಲ್ಲ ಏನಂತಾರೆ ಈಗ? ಅಕ್ಕಪಕ್ಕದವ್ರಿಗೆ ಇದು ಒಂಥರ ಈ ದಂತಕತೆ ಅಂತಾರಲ್ಲ, ಆ ಥರ ಆಗ್ಬಿಟ್ಟೈತೆ ನಮ್ಮ ಹೊಲ. ಅಂಗಡಿ ಸಾಲಲ್ಲಿ ಎಲ್ಲೋದ್ರೂ ಇದನ್ನೇ ಮಾತಾಡ್ತಾರೆ. ಸೊ ಯಾರೋ ಫೋನ್ ಮಾಡಿದ್ರೆ ಊರಿಗೆ ನಮ್ಮ ಹೊಲದ ಕೇಳ್ತಾರೆ, ಊರಿನವರು ಸುತ್ತಮುತ್ತ ಇರೋರು. ಆಮೇಲೆ ವಿಶೇಷವಾಗಿ ನಮಗೆ ರಾಗಿಗೆ ಸಿಕ್ಕಾಪಟ್ಟೆ ಲೋಕಲ್ ಡಿಮ್ಯಾಂಡ್ ಕ್ರಿಯೇಟ್ ಆಯ್ತು. ನಮಗೆ ಸ್ವಲ್ಪ ರಾಗಿ ಕೊಡಿ, ನಿಮ್ಮ ಹೊಲದಲ್ಲಿ ಒಂದು 20 kg ರೊಟ್ಟಿ ಮಾಡಿಸ್ಕೊಂಡು ತಿಂತೀವಿ ಅಂತ. ಯಾಕೆಂದರೆ ಗ್ರೈನ್ ಕ್ವಾಲಿಟಿ ರಾಗಿ ಕಾಳು ನೋಡ್ತಾರಲ್ಲ ಗುಣಮಟ್ಟ, ಹಂಗಾಗಿ ಲೋಕಲಾಗಿ ಡಿಮ್ಯಾಂಡ್ ಜಾಸ್ತಿ ಆಗಿದೆ. ಆಮೇಲೆ ಬಿತ್ತನೆ ಬೀಜ ಜಾಸ್ತಿ ಕೇಳಿದ್ದಾರೆ, ಈ ಬೀಜನ ಕೊಡಿ, ನಾವು ನೆಕ್ಸ್ಟ್ ಇಯರ್ ಹಾಕಬೇಕು ಅಂತ. ನಮಗೂ ಭಾಳ ಖುಷಿ ಆಯಿತು. ಈ ಥರದ್ದೊಂದು ರಾಗಿ ಸಂಸ್ಕೃತಿ ಮತ್ತು ತಂದು ಅದ್ರ ಬಗ್ಗೆ ಮಾತಾಡ್ತಿದ್ದೀರಿ. ಇವತ್ತೆಲ್ಲ ಅಕ್ಷಯ ಕಲ್ಪ ಜೊತೆ ಸಭೆ ಆಗಿದೆ, ಭಾಳ ಸಂತೋಷ. ಹೀಗೆ ರಾಗಿ ವಿಶ್ವಣ್ಣ ಆಗಿ ನೀವು ಪ್ರಸಿದ್ಧಿ ಆಡಬೇಕು. ನಮಸ್ಕಾರ. ಥ್ಯಾಂಕ್ ಯು.